ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರು ಪ್ರವಾಸಿಗರ ಮೇಲೆ ನಡೆಸಿದ ಗುಂಡಿನ ದಾಳಿಗೆ ತುತ್ತಾದ ಭಾರತೀಯರ ಮಾರಣಹೋಮ ಕೃತ್ಯವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಪೂಜಾರಪ್ಪ ಮತ್ತು ತಾಲೂಕು ಅಧ್ಯಕ್ಷ ಶಿವೂರವರು ಇಂದು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಪಟ್ಟಣದ ತಾಲೂಕು ಕಚೇರಿಯ ಮುಂದೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಖಂಡಿಸಿ ಎಲ್ಲ ರೈತ ಸಂಘದವರು ಹಾಗೂ ಪ್ರಗತಿಪರ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರ ಮುಖಾಂತರ ಮಾನ್ಯ ಭಾರತ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ನಂತರ ರಾಜ್ಯ ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಭಯೋತ್ಪಾದಕರು ಸರ್ವ ಜನಾಂಗದ ಶಾಂತಿಯನ್ನು ಕದಡುತ್ತಿದ್ದಾರೆ. ಶತ್ರು ದೇಶವಾದ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಪದೇ ಪದೇ ಭಾರತಕ್ಕೆ ನುಗ್ಗಿ ಅಮಾಯಕ ಪ್ರಜೆಗಳ ಮೇಲೆ ಅಮಾನುಷವಾಗಿ ದಾಳಿ ನಡೆಸಿ ಹತ್ಯೆ ಮಾಡುತ್ತಿರುವುದು ಖಂಡಿಸುತ್ತೇವೆ. ಉಗ್ರರ ಹಟ್ಟಹಾಸವನ್ನು ಭಾರತದಲ್ಲಿ ಮಿತಿ ಮೀರಿದೆ. ಈಗಾಗಲೇ ಪುಲ್ವಾಮಾ ಸೇರಿದಂತೆ ಅನೇಕ ಬಾರಿ ಬಾಂಬ್ ಸ್ಫೋಟ ನಡೆಸಿ ಶಾಂತಿಯನ್ನು ಕದಡುತ್ತಿದ್ದಾರೆ. ಇಂತಹ ಭಯೋತ್ಪಾದಕರಿಗೆ ಮತ್ತು ಉಗ್ರ ಸಂಘಟನೆಗಳಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೋರಿಕೊಳ್ಳುತ್ತಿದ್ದೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಾಗೆಯೇ ಇಂಥ ಕೃತ್ಯಗಳು ಇನ್ನೆಂದೂ ಮರುಕಳಿಸಬಾರದು. ಪುಲ್ವಾಮಾ ದಾಳಿಯಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದ ರೀತಿಯಲ್ಲಿ ಈ ಪುಲ್ವಾಮಾನಲ್ಲಿ ನಡೆದಂತಹ ಸಂಘಟನೆಗೆ ಪ್ರತೀಕಾರವಾಗಬೇಕು ಎಂದು ಆಗ್ರಹಿಸಿದರು. ಭಾರತದಲ್ಲಿ ಇಂತಹ ಭಯೋತ್ಪಾದಕರನ್ನು ಬೆಂಬಲಿಸುವ ಉಗ್ರ ಸಂಘಟನೆಗಳನ್ನು ಬೇರು ಸಮೇತ ಕಿತ್ತೊಗೆಯಬೇಕು. ಜೊತೆಗೆ ಸರ್ಕಾರ ಹಾಗೂ ಭಾರತೀಯ ಸೇನೆ ಶತ್ರುಗಳಿಗೆ ತಕ್ಕ ಪಾಠ ಕಲಿಸಬೇಕೆಂದರು. ಈ ಸಂದರ್ಭದಲ್ಲಿ ಹನುಮಂತರಾಯಪ್ಪ, ರಾಮಾಂಜಿ, ಈಶ್ವರ, ಗೋಪಾಲ, ಸದಾನಂದಪ್ಪ, ಶಿವಾನಂದಪ್ಪ, ಸದಾಶಿವಪ್ಪ, ಮಂಜುನಾಥ, ಈರಣ್ಣ, ನಾಗಪ್ಪ, ದಲಿತ ಸಂಘಟನೆಯ ಕೃಷ್ಣಮೂರ್ತಿ, ಮರ್ಜಾನ್, ಮೃತ್ಯುಂಜಯ, ಸಿದ್ದಪ್ಪ ಮತ್ತು ಇನ್ನು ಹಲವು ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರುಗಳು ಹಾಜರಿದ್ದರು. ವರದಿ ರಾಮಪ್ಪ, ಸಿಕೆಪುರ. ಹತ್ಯೆ ಮಾಡಿರುವುದನ್ನು ಖಂಡಿಸಿರುತ್ತಾರೆ ಹಾಗೂ ಈ ಕೃತ್ಯದಲ್ಲಿ ಪಾಲ್ಗೊಂಡಿರೋ ಕೃತ್ಯ ಎಸಗಿರೋರಿಗೆ ಪತ್ತೆ ಹಚ್ಚಿ ಒಂದು ಉಗ್ರ ಶಿಕ್ಷೆ ಆಗಬೇಕು ಅಂತ ಬೇಡಿಕೆ ನೀಟ್ಟು ಮತ್ತು ಹತ್ಯೆಯಾದವರಿಗೆ ಪರಿಹಾರ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿರ್ತಾರೆ. ಈ ಮನವಿಯಿಂದ ಕೇಂದ್ರ ಸರ್ಕಾರಕ್ಕೆ ತಹಸೀಲ್ದಾರ್ ಮುಖಾಂತರ ಕಳಿಸ್ಕೊಡ್ತೀವಿ ಅಂತ ನಾನು ಈ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡ್ರಿ, ಹಿಂದೂ ಮುಸ್ಲಿಂ ಆಗ್ತೇವೆ, ಹಿಂದ್ಗಡೆ ಬೇಕಾದಷ್ಟು ಹೋರಾಟಗಳು ನಡೆದಿದ್ದಾವೆ. ಬ್ರಿಟಿಷ್ನವ್ರು ಓಡಿಸ್ಬೇಕಾದ್ರೆ ಟಿಪ್ಪು ಸುಲ್ತಾನ್ ಅವರೆಲ್ಲ ನಮ್ಮ ಜೊತೆ ಇದ್ದಾರೆ. ಇವತ್ತೊಬ್ಬ ಮುಸ್ಲಿಮ್ಸು ನಮ್ಮ ಭಾರತದ ಒಬ್ಬ ಹುಡುಗನ ಕರ್ಕೊಂಡು ಹೆಗಲ ಮೇಲೆ ಕುಳಿಸ್ಕೊಂಡು 2 ಕಿಲೋಮೀಟರ್ ತಂದವನಂದ್ರೆ ನಮ್ಮ ದೇಶದ ಜನ ಅವರಿಗೆಲ್ಲ ಸಲ್ಮೆಂಟ್ ಹೊಡ್ಬೇಕು. ಆದ್ರೆ ಇಂಥ ಕೃತ್ಯಗಳನ್ನ ಇನ್ನು ಮುಂದೆ ಯಾವ